ಲಕ್ಷ್ಮಿ, ಏ ಲಕ್ಷ್ಮಿ, ಯಾಕೆ ಹೀಗೆ ಮಾಡ್ತಿದ್ದಿ ಲಕ್ಷ್ಮಿ? ಒಂದು ಕಿರೀಟ ದುಡ್ಡು ಕೊಡು. ಒಳ್ಳೆ ಸಮಯಕ್ಕೆ ಬಂದು ನಾನು ಕಾಪಾಡಿದ್ಯಾ ಕಣಪ್ಪ. ಅವರೆಲ್ಲ ಬಂದಿದ್ದು ಆ ಒಂದ್ ಬೀಗದ ಕೈ ತಾನೆ? ಹೌದು. ಆ ಬೀಗದ ಕೈ ನನಗೆ ಕೊಟ್ಬಿಡು. ಅಯ್ಯೋ, ಅದನ್ನ ಬೇರೆ ಯಾರ ಕೈಗೂ ಕೊಡ್ಕೊಡ್ದು. ಕೊಡ್ದಿದ್ರೆ ನಿನ್ ಜೀವಕ್ಕೆ ಅಪಾಯ. ಹಂಗಾರೆ ನೀನು ಅದಕ್ಕೆ ಬಂದಿದೀಯಾ? ಬೀಗದ ಕೈ ಕೊಡು. ಮಗನೇ, ನನ್ನ ಮನೆಗೆ ನುಗ್ಗಿ ನನ್ನ ಅಮ್ಮನ್ನೇ ಹೊಡಿತೀನೋ? ಬಿಟ್ಬಿಡಿ, ಬಿಟ್ಬಿಡಿ. ನನ್ನ ಬಿಡ್ಬೇಕ ನಿನ್ನ? ಬೀಗದ ಕೈ ಕೊಡ್ದಿದ್ರೆ ನನ್ನ ಜೀವನ ತೆಗೆದು ಬಿಡ್ತೀನಿ ಅಂದೆ. ರುದ್ರ, ಬಿಡ್ಬೇಡಿ ಅವನ್ನ. ಹೇಳ್ಕೊಂಡೋಗಿ ಪೊಲೀಸ್ನವ್ರು ಗೊತ್ತು. ಅಯ್ಯೋ, ಹಾಗೆ ಮಾಡ್ಬಿಡಿ. ಬುದ್ಧಿಯಿಂದ ಏನೋ ಈ ಕೆಲಸ ಮಾಡಿದೆ. ವಿಕ್ರಮ್ ಹೇಳಿ ಕಳ್ಸಿದ್ದಕ್ಕೆ ನಾನು ಇಲ್ಲಿ ಬಂದಿದ್ದು. ಏನ ಸುಳ್ಳು ಹೇಳ್ತೀಯ? ನನ್ನ ಮಗನೇ, ನಿಜವಾಗ್ಲು ನನ್ನ ಮಾತು ನಂಬಿ ಅವನೇ ಬೀಗದ ಕೈ ತಗೊಂಡು ಬಂದು ನಾನು ಕಳ್ಸಿದ್ದು. ಏನ ವಿಕ್ರಮ? ಸರಿ ನಡಿ, ಅವನೇ ವಿಚಾರಿಸೋಣ. ನಡಿ. ಯಾರು? ಏನ್ ರುದ್ರ? ಏಯ್, ಇವನ ನೀನೇನೋ ಕಳಿಸಿದ್ದು? ಏನ್ ಹೇಳ್ತಾ ಇದ್ದೆ ರುದ್ರ? ಯಾರು ಇವನು? ನನ್ಗೇನು ಅರ್ಥವಾಗ್ತಾ ಇಲ್ಲ. ಅರ್ಥವಾಗ್ತಾ ಇಲ್ಲ? ಏಯ್, ವಜ್ರದ ಕಿರೀಟದ ಬೀಗದ ಕೈಯಿಂದ ತಕೊಂಬ ಅಂತ ಇವನ್ ನೀನೇ ತಾನೇ ನಮ್ಮ ಮನೆಗೆ ಕಳಿಸಿದ್ದು. ನಿನಗೆ ತಲೆಗಿಲೆ ಕೆಟ್ಟಿದ್ಯೇನೋ? ಸುಮ್ಮನೆ ಚೆನ್ನಿ, ನಿನಗೇನು ತಿಳಿಯೋದಿಲ್ಲ.
ಇವನು ಬೆನ್ನಿಗೆ ಚೂರಿ ಹಾಕೋ ಖದೀಮ. ರುದ್ರ, ಏಯ್, ನಿನ್ ಯೋಗ್ಯತೆ ಏನು ಅಂತ ಅವನ ಹತ್ರ ಕೇಳೋ. ಯಾರೋ ನೀನು? ನಾನ್ ಯಾರ? ನೀನೇನೆಲ್ಲ ಕಳ್ಸಿದ್ದು? ಏಯ್, ನಾಟಕ ಆಡ್ತೀಯೇನೋ? ಏಯ್, ಯಾಕೋ ಯಾಕೋ ನಮ್ಮ ರುದ್ರನ್ ಹೊಡಿತಾ ಇದ್ಯಾ? ಏಯ್, ಅಲ್ರಯ್ಯ, ಅಣ್ಣ ತಮ್ಮಂದ್ರಂಗಿರೋದು ಬಿಟ್ಟು ಯಾಕೆ ಹಿಂಗ್ ಕಿತ್ತಾಡ್ತೀರಾ? ನೋಡಿ ಭದ್ರಪ್ಪನವ್ರೆ, ಇವನು ವಜ್ರದ ಕಿರೀಟದ ಬೀಗದ ಕೈ ತಗೊಂಬ ಅಂತ ಇವನ್ ನಮ್ಮನೆ ಕಳ್ಸಿದಾನೆ. ಏನಂದ್ರೆ ಸುಳ್ಳ? ಇವನ್ನ ಕೇಳಿ. ಇವ್ರಿಗೆ ಹೊಸಪನಾಕ ಅಂತಾನಲ್ಲ. ಹೌದೇ? ಏಯ್, ಯಾರೋ ನೀನು? ಯಾವನ್ನ ಕಳಿಸ್ತಾನೆ ನಿನ್ಗೆ? ಯಾವ ನಿಂದು? ಮಾತಾಡೋ. ಮಾತಾಡಕ್ ಬರಕಿಲ್ವಾ? ಕಿವಿ ಕಿವಿಡ. ಯಾರೋ ಕಳಿಸಿದ್ದು ಬಡ್ಡಿ ಮಗನೆ ಅಂತ 4 ಬಿಟ್ಟೆ, ಆಗ ಬಾಯ್ ಬಿಟ್ಟ ವಿಕ್ರಮ್ ಅಂತ. ಭದ್ರಪ್ಪನವ್ರೆ, ಇವನ್ ಯಾರು, ಎಲ್ಲಿಂದ ಬಂದಿದ್ದಾನೆ ಏನೂ ಗೊತ್ತಿಲ್ಲ ನನ್ಗೆ. ಹಂಗಾದ್ರೆ ಇವನು ಭಾರಿ ಕುಳ ಇದ್ದಂಗ ಅವನೇ. ಯಾಕಪ್ಪ ಜಗಳ ಕದ್ನ ಇಲ್ದೆ ಕೆಂಪಾಗಿರೋ ನಮ್ಮ ಹಳ್ಳಿನ ಕಂಡು ಹೊಟ್ಟೆಲಿ ಬೆಂಕಿ ಉಳ್ಕೊಂಡಾಗ ಆಯ್ತಾ? ಏ ಮಾತಾಡೋ. ಏನ್ರಪ್ಪ ಗಲಾಟೆ? ಓ, ಒಳ್ಳೆ ಸಮಯಕ್ಕೆ ಬಂದ್ರೆ ದಫೆದಾರ್ರೆ. ಎಲ್ಲ ಇವನಿಲ್ಲ. ಇವನ್ ಯಾರೋ ಪಕ್ಕ ಕೇಳಿ ಇರ್ಬೇಕು. ರುದ್ರನ್ ತಾಯಿಗೆ ಚಾಕು ತೋರ್ಸಕ್ ಹೋಗಿದ್ದ. ಯಾಕೆ ಅಂದ್ರೆ ದೇವರ ಕಿರೀಟದ ಬೀಗದ ಕೈಲಿ ಕದಿಯೋದಕ್ಕೆ. ಓ, ಇದು ಸಾಮಾನ್ಯ ವಿಧಿ ವಿಚಾರ ಅಲ್ಲ. ನನ್ನ ಮಧ್ಯೆ ಸಂದೇಹ ಬಂತು. ನೋಡಿ, ಎಲ್ಲ ಸ್ಟೇಷನ್ ಬನ್ನಿ, ಅಲ್ಲಿ ಡೀಟೇಲ್ ವಿಚಾರ ಮಾಡ್ಬೇಕು. ಹೇಳಣ್ಣ, ಬನ್ನಿ. ಹೇಳೋ ತಲ್ವೇ, ನಿಂದು ಬಾರಿ ದೊಡ್ಡ ಕತೆ. ಎಲ್ಲಿ ಬಾ, ಕೇಸನ್ನಾಗಿ ವಿಚಾರಿಸ್ತೀನಿ. ವಿಕ್ರಮ್, ನೀನು ಬಾ. ಬಂದೆ. ಸರಿಯ ಆ ಕಲಾಟು ತಾಯವ್ವ ಒಬ್ಳಿದ್ದಾಳೆ, ಪಾಪ ಗಾಬರಿ ಗಿಬ್ರಿ ಪಟ್ಬಿಟ್ಟಾಳು. ಯಾರನ್ನಾದ್ರೂ ಕಳಿಸ್ಬೇಕಾಗಿತ್ತಲ್ಲ. ಯಾರನ್ನ ಕಳಿಸ್ಬೇಕು? ನಾನೇ ಹೋಗಿ ಗಾಬರಿ ಪಡೆದಾಗ ಓಸಿ ಧೈರ್ಯ ಹೇಳ್ಬಿಟ್ಟು ಬರ್ತೀನಿ. ಭದ್ರಣ್ಣ, ಈ ಊರಲ್ಲಿ ಏನೋ ಕಿತಾಪತಿ ನಡೀತಾ ಐತೆ, ಆಮೇಲೆ ಬಂದು ಎಲ್ಲ ಮಾತಾಡೋ. ಇಲ್ಲ ಸರ್, ಆಯ್ತು ಸರ್. ಹೌದು ನೋಡಿ, ನಮ್ಮ ಸಾಹೇಬ್ ಬರೋವರೆಗೂ ನೀವೆಲ್ಲರೂ ಇಲ್ಲೇ ಇರಬೇಕು. ಮರ್ಮದ ದೂಚಿಯಲ್ಲಿ ಬಂದಿದೆ ಹೇಳು. ಕಸ್ಟಮರ್ ಮರ್ದ ಬೀಚೆ ಕೊಟ್ಬಿಡು, ನಿಜ ಕೊಂದಾಕ್ಬಿಡ್ತೀನಿ. ಹುಡುಗರಲ್ಲ ಬಿಡುತ್ತೆ. ಬಂದು ಕಾಯುವ ಹೋಗ. ತಾಯ್ವಾ 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 ತಾಯ್ವಾ. ನಿಜವಾಗ್ಲೂ ತಾಯಿಯವರು ಕೊಲೆ ಮಾಡ್ಬಿಟ್ಟಿದ್ದಾರೆ. ಕೊಲೆ ಮಾಡ್ಬಿಟ್ಟಾರೆ. ಆ ಬೀಗದ ಕೈ ವಿಷಯ ಎಷ್ಟು ದೂರ ಹೋಗುತ್ತೆ ಅಂತ ನಮಗೆ ಗೊತ್ತಿರ್ಲಿಲ್ಲ. For more updates, like, comment, subscribe to our channel.